ಭಲೆ ಭಲೆ ಮೆಚ್ಚಿದ ಕಿಲ್ಲರ್, ನಿನ್ನ ಸಾಹಸಕ್ಕೆ ನಾನು ಹೇಳಿದ ಕೆಲಸ ಅಚ್ಚುಕಟ್ಟಾಗಿ ಮಾಡಿರುವಲ್ಲ. ನೀನು ನನ್ನ ಫ್ಯಾಕ್ಟರಿಯ ಪರ್ಸನಲ್ ಮ್ಯಾನೇಜರ್ ಅಂತ ಹೇಳಿಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಅನಿಸ್ತದೆ. ಈ ಕಿಲ್ಲರ್ ಕಣ್ಣಿಟ್ಟ ಕಾರ್ಯ ಮಾಡಿದೆಂದು ಹಾಗೇ ಬಿಟ್ಟಿಲ್ಲ. ಇನ್ನು ಮುಂದೆ ಉಳಿದಿರುವುದು ಒಂದೇ ಒಂದು ಕೆಲಸ. ಆ ಸೂರ್ಯನನ್ನು ಅದೇ ಜೈಲಿನ ಶಿಕ್ಷೆಯನ್ನು ವಿಧಿಸಿ ಆ ಶಿವ್ಯನನ್ನು ನಮ್ಮ ಸುರಾದೇವಿ ಮಬ್ಬಿನಲ್ಲಿ ಅವನ ಆಸ್ತಿ ಪತ್ರ ಎಲ್ಲ ಬರೆಸಿಕೊಂಡು ಅವನು ಸಹ ಅಲ್ಲೇ ಕೊಂದು ಹಾಕಲೇಬೇಕು. ಕರೆಕ್ಟ್ ಕಿಲ್ಲರ್, ಕರೆಕ್ಟ್. ಆ ಶಿವ್ಯನನ್ನು ಗುಂಡಿಟ್ಟು ಕೊಂದು ಹಾಕಿ ಅವನ ಸರ್ವ ಆಸ್ತಿಗೆ ನಾವೇ ವರ್ಷದಾರರು ಆದಾಗಲೇ ಆ ಬಣ್ಣದ ಕಿರೇಖಾ ನಮ್ಮಂತವಳಾಗುತ್ತಾಳೆ. ಅಲ್ಲಿಗೆ ನಮ್ಮ ಸೇಡು ತಿರುತ್ತದೆ. ಧನಿಕರೇ, ಅದರಂತೆ ಮುಂದಿನ ತಿಂಗಳ 15 ತಾರೀಕಿಗೆ MLC ಎಲೆಕ್ಷನ್ ನಡೀತಾ ಇದೆ. ಅದರಲ್ಲಿ ನೀವು ನಾಮಿನೇಷನ್ ಕೊಡಲೇಬೇಕು. ಹಿಂದೆ ಆ ಜಗನ್ನಾಥ್ ಆರಿಸಿ ಬಂದಿದ್ದಾನೆ. ಅವನು ಎದುರಾಗಿ ನಿಂತು ನೀವು ಈ ಸಲ ಭಾರಿ ಜಯ ಮಾತಗಳಿಂದ ಹಾರಿಸಿ ಬರಲೇಬೇಕು. ಓಕೆ ಕಿಲ್ಲರ್, ಈ ಬಾರಿ ಎಷ್ಟೇ ಖರ್ಚಾದರೂ ಸರಿ, ಈ ಸಲ ನಾನು ಎಲೆಕ್ಷನ್ ಅಲ್ಲಿ ಆರಿಸಿ ಬರಲೇಬೇಕು. ಒಳಗಡೆ ಹೋಗಿ ಹಣದ ಸುಟೇಶನ್ ತೆಗೆದುಕೊಂಡು ಬಾ. ಆಯ್ತು ರೀ ದಿನಾರ, ಹಿಂಗ ಹೋಗಿ ಹಿಂಗ ಬರ್ತೀನಿ. ಯಪ್ಪ ದನ್ಯಾರ ತಗೊಳ್ರಿ. ತೆಗೆದುಕೋ ಕಿಲ್ಲರ್. ನಮ್ಮ ಆಡಳಿತದಲ್ಲಿ ಪ್ರತಿ ಒಂದು ಹಳ್ಳಿಗೆ ಹಾಗೂ ಹಳ್ಳಿಯ ಜನರಿಗೆ ಈ ಹಣ ಹಂಚಬೇಕು. ನಾನು ಈಗಲೇ ಬೆಂಗಳೂರಿಗೆ ಹೋಗಿ ಬರುತ್ತೇನೆ. ಓಕೆ ಧನಿಕರೇ, ಹಾಗೇ ಆಗಲಿ. ದನ್ಯಾರ, ನಾನು ನಿಮ್ಮ ಜೊತೆ ಬೆಂಗಳೂರಿಗೆ ಬರ್ಲೇನ್ರಿ? ನೀನು ನನ್ನ ಜೊತೆಯಲ್ಲಿ ಬಂದರೆ ಇಲ್ಲಿ ಜವಾಬ್ದಾರಿ ನೋಡಿಕೊಂಡವರು ಯಾರು? ನೀ ಇಲ್ಲೇ ಇರೋ. ಧನಿಕರೇ, ನನಗೆ ಫ್ಯಾಕ್ಟ್ರಿಯಲ್ಲಿ ತುಂಬಾ ಕೆಲಸವಿದೆ, ನಾನು ಹೋಗಿ ಬರುತ್ತೇನೆ. ನೋಡು ಕಿಲ್ಲರ್, ನಾನು ಬರೋ ಒಳಗಾಗಿ ಎಲ್ಲ ಫ್ಯಾಕ್ಟರಿ ಜವಾಬ್ದಾರಿ ನಿಮಗೆ ಸೇರಿತು. ಓಕೆ ಧನಿಕರೇ. ಜಗಪತಿ, ನಾನು ಪ್ರಿಯಾಂಕಾ ಬಂದ ತಕ್ಷಣ ತಿಳಿಸು. ನಾನು 2-3 ದಿನಗಳ ನಂತರ ಬರುತ್ತೇನೆ. ಆಯ್ತು ರೀ ದಿನಾರ, ಹೋಗ್ಬರ್ರಿ, ನಾ ಎಲ್ಲ ತಿಳಿಸ್ತೀನಿ ಮೆಲ್ಲಗ. ಹೋಗ್ರಲಿ ಮಕ್ಕಳ, ಹೋಗ್ರಿ. ನೀವೆಲ್ಲ ಇಷ್ಟೊತ್ತು ಮಾತಾಡಿದ್ದಿರಲ್ಲ, ಈ ಟೇಪ್ನಾಗ ತುಂಬಿಸ್ಕೊಂಡೀನಿ. ಲೇ ಶ್ರೀಮಂತ, ಹಿಂದೆ ನೀನು ನನಗೆ ಅನ್ಯಾಯ ಮಾಡಿದ್ರಲ್ಲ, ಅದರ ಸೇಡು ತೀರ್ಸೋಳಕ್ಕೆ ಮುಂದೆ ಇದೇ ಸರಿಯಾದ ಸಾಕ್ಷಿ.
ಉಡುಗೊರೆ ಕಾರ್ವಾ ಮಿನಿ. ಇಂದಿಗೆ ನಾನು ಜೈಲಿಗೆ ಹೋಗಿ 8 ತಿಂಗಳ ಕಾಲ ಗತಿಸಿ ಹೋದವು. ಇಂದು ನಾನು ಜೈಲಿನಿಂದ ತಪ್ಪಿಸಿಕೊಂಡು ಈ ತರ ವೇಷಧಾರಾಗಿ ಬಂದಿರುವನು. ಒಂದು ದಿನವೂ ನನ್ನ ಅಣ್ಣ ಅತ್ತಿಗೆ ನನ್ನನ್ನು ಬಿಟ್ಟು ಇರುತ್ತಿದ್ದಿಲ್ಲ. ಈಗ ಹೇಗಿದ್ದಾರೋ ಏನೋ ಒಂದು ಗೊತ್ತಿಲ್ಲ, ಏನು ಮಾಡ್ತಿದ್ದಾರೋ ಏನೋ ಒಂದು ಗೊತ್ತಿಲ್ಲ. ಏನೋ ರಂಗ, ಚೆನ್ನಾಗಿದೀಯಾ? ಯಾರಪ್ಪ ನೀವು? ನಿಮ್ಮ ಗುರುತು ನನಗೆ ಸಿಗ್ಲಿಲ್ಲಲ್ಲ, ಯಾರು ನೀವು? ಯಾಕೋ ರಂಗ, ನನ್ನ ಗುರುತು ಸಿಗ್ಲಿಲ್ವಾ? ನಾನಪ್ಪ ಸೂರ್ಯ. ಸೂರ್ಯ. ಇಂದು ಜೈಲಿನಿಂದ ತಪ್ಪಿಸಿಕೊಂಡು ಬಂದಿದ್ದೇನೆ. ಸೂರ್ಯಣ್ಣ, ಇದು ಏನು ನಿನ್ನ ಅವತಾರ? ನೀನು ಜೈಲಿಗೆ ಸೇರಿಕೊಂಡ ನಂತರ ಇಲ್ಲಿ ನಿಮ್ಮ ಅಣ್ಣ ಅತ್ತಿಗೆ ಬೀದಿ ಬೀದಿ ತಿರುಗ್ತಾ ಇದ್ದಾರಪ್ಪ. ರಂಗ, ಇದು ಏನು ಹೇಳುತ್ತಿರುವೆ ಈಗ ನೀನು? ಈಗ ನನ್ನ ಅಣ್ಣ ಅತ್ತಿಗೆ ಎಲ್ಲಿದ್ದಾರೆ ಹೇಳು ರಂಗ, ಹೇಳು. ಎಲ್ಲಿದ್ದಾರೆ ಎಂದು ಹೇಗೆ ಹೇಳಲ್ಲಪ್ಪ? ಪಾಪ ನಿನ್ನ ಅಣ್ಣ ಅತ್ತಿಗೆ ಆಮೇಲೆ ವಿಜಯ್ ಮೇಲೆ ಅಪರಾಧ ಹೊರಿಸಿ ಯಾರೋ ದುಷ್ಕರ್ಮಿಗಳು ನಿಮ್ಮದು ಎಲ್ಲರನ್ನು ಬೀದಿ ಪಾಲು ಮಾಡಿದ್ದಾರೆ. ರಂಗ, ನೋಡಿದೀಯಾ ಹೇಗೆ ಆಯ್ತು ನಮ್ಮ ಸಂಸಾರದ ಬಾಳು? ನಮಗೇಕೆ ಇಂತಹ ಕಷ್ಟ ಕೊಡುತ್ತಿದ್ದಾನೆ ಆ ಭಗವಂತ? ಸಮಾಧಾನ ತಂದುಕೊಳ್ಳಪ್ಪ, ಸಮಾಧಾನ ತಂದುಕೋ. ಈಗ ಅಳುತ್ತಾ ನಿಂತರೆ ಏನು ಪ್ರಯೋಜನ ಇಲ್ಲ. ಮೊದಲು ನಿನ್ನ ಅಣ್ಣ ಅತ್ತಿಗೆ ಎಲ್ಲಿದ್ದಾರೆ ಎಂದು ಹುಡುಕಿ ಮನೆಗೆ ಕರೆದುಕೊಂಡು ಹೋಗು. ನಾನಿನ್ನು ಬರುತ್ತೇನೆ ಸೂರ್ಯಣ್ಣ, ನಂಗೆ ಸ್ವಲ್ಪ ಕೆಲಸ ಇದೆ. ಆಯ್ತು, ಹೋಗಿ ಬಾರಂಗ. ಹೇಗಿದೆಯೇ? ಎಂತಹ ಕಷ್ಟದ ಕಣ್ಣೀರಿನಲ್ಲಿ ಕೈ ತೊಳೆ ಹಾಗೆ ಮಾಡುತ್ತಿದ್ದೆಪ್ಪ ನಮ್ಮ ಬಾಳಿನಲ್ಲಿ. ಇದಕ್ಕೆಲ್ಲ ಆ ಕಪಟ ಶ್ರೀಮಂತ ತ್ರಿಲ್ಲರಿಂದೇ ಕೈವಾಡ ಇರಬೇಕು. ಆದಷ್ಟು ಬೇಗ ಇದನ್ನು ಕಂಡು ಹಿಡಿದು ಅವರ ಇಬ್ಬರ ರಕ್ತದಿಂದ ಸ್ನಾನ ಮಾಡಲೇಬೇಕು. ಅಂದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ವಿಜಯ, ತುತ್ತು ಕೂಳಿಗಾಗಿ ಭಿಕ್ಷೆ ಬೇರೆ ತಿನ್ನುತ್ತಿದ್ದ ಈಗ ನೀನು ಅಧಿಕಾರ ಬಂದ ಮೇಲೆ ನಮ್ಮ ಕಿಲ್ಲರ ಸಿಕ್ಕಂತ ಹೊಡೆದು ಕೈತಿರುವೆ ಆ ಮಗನೇ. ಇದರ ಸೇಡಿನ ಪ್ರತಿಕಾರವಾಗಿ ನಾನು ತೀರಿಸಿಕೊಳ್ಳಲೇಬೇಕು. ಆದಷ್ಟು ಬೇಗ ನಿನ್ನನ್ನು ಸಬ್ಮಿಟ್ ಮಾಡಿಸಿ ಮತ್ತೆ ನಿನ್ನ ಕೈಯಲ್ಲಿ ತೀರ್ಪನ್ನು ಕೊಡದಿದ್ದರೆ ನನ್ನ ಹೆಸರು ಈ ಸುತ್ತು 20 ಶ್ರೀಮಂತ ತ್ರಿಲ್ಲರನೇ ಅಲ್ಲ. ಇಷ್ಟಕ್ಕೆ ಮಾಡಿದ ತೀರದಲ್ಲಿ ನಮ್ಮ ಸೇಡು. ಹೊಸದಾಗಿ ಒಬ್ಬ ಯಾವನೋ ರೌಡಿ ಬಂದಿದ್ದಾನೆ. ಅವನನ್ನು ನಮ್ಮ ಕೈ ವಶ ಮಾಡಿಕೊಂಡು ಅವನಿಗೂ ಸ್ವರ್ಗಲೋಕ ಕಳಿಸಲೇಬೇಕು. ಯಾರವನ? ಈಗ ಎಲ್ಲಿದ್ದಾನೆ? ಬೇಗನೆ ಕರೆಸಿಬಿಡು ಅವನನ್ನು. ಆಮೇಲೆ ಅವರನ್ನು ಮುಗಿಸಲೇಬೇಕು. ಮೊನ್ನೆ ನನ್ನ ಕ್ಲಬ್ನಲ್ಲಿ ಬಾಯಿಗೆ ಬಂದಿದ್ದ ಮಗಳು ಹೋಗಿದ್ದಾನೆ. ಅವನಿಗೇನಾದರೂ ಹಣದಾಶಿ ತೋರಿಸಿ ಅವನು ನಮ್ಮ ಕೈ ವಶ ಮಾಡಿಕೊಂಡು
ಅವನಿಂದಲೇ ಅವನಿಗೆ ಸ್ವರ್ಗ ಕೊಲಿಸಲೇಬೇಕು. ನಂತರ ಅವನು ಕೂಡ ಕೊಲೆ ಮಾಡಲೇಬೇಕು. ಅಣ್ಣ, ಮೊನ್ನೆ ನನಗೂ ಕೂಡ ಚಂದ್ರು ಅನ್ನೋ ರೌಡಿ ಬಾಯಿಗೆ ಬಂದಂತೆ ಬೊಗಳಿದ್ದಾನೆ. ಅವನನ್ನು ಸಹ ಬಿಡಬಾರದು. ಏನು ಆ ಚಂದ್ರ ನಿನಗೆ ಬಾಯಿಗೆ ಬಂದಂತೆ ಬಗಳಿದ್ದಾನೆ? ಚಂದ್ರ, ಇಂದು ನನ್ನ ದಾರಿಗೆ ಅಡ್ಡ ಬರದೆ, ಇಂದು ನನ್ನ ಸೋದರಿಗೆ ಬಾಯಿಗೆ ಬಂದಂತೆ ಬಗಲಿ ಹೋಗಿರುವೆ. ಆ ಮಗನೇ, ಮೊದಲು ನಿನ್ನರು ಗುಂಡಿಟ್ಟು ಕೊಲ್ಲಲೇಬೇಕು. ಆ ಕಾಲ ನಿನಗೆ ತುಂಬಿ ಬಂದದಲ್ಲ ಸೊಕ್ಕಿನ ಶ್ರೀಮಂತ. ಯಾರಲ್ಲ ಬಚ್ಚ? ನಿನ್ನ ಪಾಲಿನ ಯಮಧರ್ಮ. ಯಮಧರ್ಮ? ನಿನ್ನಂತ ಯಮದೂತರನ್ನು ನನ್ನ ಕಾಲ ಕೆಳಗೆ ಮೆಟ್ಟಿ ಹಾಕಿ ನಿಂತಿರುವಾಗ ನೀನು ಬಿದ್ದು ಸತ್ತು ಹೋಗಬೇಡ. ನನ್ನ ಕೈಯಲ್ಲಿ ತುತ್ತು ಕೂಡಬೇಕಾದ್ರೆ ಕೇಳು, ಬೀಸಾಕುತ್ತಾನೆ. ಈಗಾಕೆ ನಾಯಂತ ತೀರಿ ಗಂಟಲರಿಕೊಳ್ಳುವೆ. ಲೇ ಶ್ರೀಮಂತ, ಬಡವರ ರಕ್ತ ಹೀರಿ ಅವರ ಆಸ್ತಿ ಎಲ್ಲ ಎತ್ತು ಹಾಕಿ ಬೊಜ್ಜು ಬೆಳೆಸಿಕೊಂಡಿರುವೆಲ್ಲ, ಅದೇ ನಿನ್ನ ಶ್ರೀಮಂತಿಗೆಯನ್ನು ಬೆಂಕಿ ಹಚ್ಚಿ ಅದೇ ಬೆಂಕಿಯಲ್ಲಿ ನಿನ್ನನ್ನು ಸುಡದಿದ್ದರೆ ನಾನು ನಮ್ಮಪ್ಪನ ಮಗನೇ ಅಲ್ಲ. ಲೇ ಗುಂಡ, ಎಚ್ಚರದಿಂದ ಮಾತನಾಡು. ಇಲ್ಲ ಮಾತನಾಡಿದರೆ ಈ ಮನೆಯಲ್ಲಿ ಇಟ್ಟು ಹೆಚ್ಚ ಹೊರಗೆ ಹೋಗುದಿಲ್ಲ. ಲೇ ಬಾಯಲ್ಲಿ ಬಣ್ಣ ಅನ್ನುವ ಹೇಡಿ ಅಂತವನೇ, ನನಗೆ ಎಚ್ಚರ ಹೇಳುವೆಯಾ? ಹೌದು, ಎಚ್ಚರ ತಪ್ಪಿ ನಾನು ಇಲ್ಲಿ ಬಂದಿರುವೆ ನಿಮ್ಮೆಲ್ಲರ ಬಿಸಿ ರಕ್ತ ಕುಡಿಯಬೇಕೆಂದು. ಹೆಬ್ಬುಲೆ ಹಸಿದ ಹೆಬ್ಬುಲಿಗ ನೀನಾಗಿದ್ದಾರೆ, ಸರಿಟ್ಟಗಡ ಸರ್ಪ ನಾನಾಗಿರುವೆ. ನಿನ್ನನ್ನು ಕಚ್ಚಾಯಿಸ ಬಿಡುವುದು ಈ ಗಾಯಗೊಂಡಗಡ ಸರ್ಪ. ನೋಡು, ಮರ್ಯಾದೆಯಿಂದ ಹೇಳುತ್ತೇನೆ, ಬಡವರ ಆಸ್ತಿಯನ್ನು ನಿನ್ನ ಸ್ವಾಧೀನದಲ್ಲಿ ಇಟ್ಟುಕೊಂಡಿದೆಯಲ್ಲ, ಅವರ ಆಸ್ತಿಯನ್ನು ಬಿಟ್ಟು ಕೊಟ್ಟರೆ ಸರಿ, ಇಲ್ಲದಿದ್ದರೆ ನಿನ್ನನ್ನು ನಿಂತಲ್ಲೇ ಹೂತು ಹಾಕಿಬಿಡ್ತೇನೆ. ಎಚ್ಚರ ಎಚ್ಚರ. ಈ ಶ್ರೀಮಂತ ಥ್ರಿಲ್ಲರ್ಗೆ ಎಚ್ಚರ. ನನಗೆ ಎಚ್ಚರ ಹೇಳುವ ಹುಚ್ಚು ನಾಯೆ, ಮುಚ್ಚು ನಿನ್ನ ಬಾಯೆ. ಅದನ್ನೆಲ್ಲ ಕೇಳಲು ನೀನೆರಳೆ ಭಿಕಾರೆ. ಮರ್ಯಾದೆಯಿಂದ ಬಂದ ದಾರಿಗೆ ಸುಂಕವಿಲ್ಲೆಂದು ಹೊರಟು ಹೋದರೆ ಸರಿ, ಇಲ್ಲದಿದ್ದರೆ ಏನು ಮಾಡವಲೆ ಕತ್ತೆ? ಅಣ್ಣ, ಈ ತಿರುಕನನ್ನು ಏನು ನೋಡುತ್ತಿದ್ದೀರಿ? ಮೊದಲು ಹೊತ್ತಿ ಓಡಿಸಿರಿ ಈ ಬಿಕಾರಿಯನ್ನ. ಲೇ ಶ್ರೀಮಂತ, ನಿನ್ನ ಮುದ್ದ ಸೋದರಿಯ ನಾಲಿಗೆಯನ್ನು ಬಿಗಿ ಹಿಡಿತದಲ್ಲಿ ಇಟ್ಟುಕೊಂಡು ಮಾತನಾಡಲಿ ಹೇಳು. ಇಲ್ಲದಿದ್ದರೆ ಏನೋ ಮಾಡ್ತೀಯಾ ರಾಸ್ಕಲ್, ಇಡಿಯಟ್. ಲೇ ಹೆಣ್ಣೆ, ನಿಮ್ಮ ಅಣ್ಣನ ಮುಂದೆ ಮಾಡಬಾರದನ್ನು ಮಾಡಿ ತೋರಿಸಬೇಕಾಗುತ್ತದೆ. ಎಚ್ಚರ. ಅಣ್ಣ, ಕೇಳಿದ್ಯಾ ಈ ಬಡ ಬಿಕಾರಿಯ ಮಾತುಗಳನ್ನು? ಕೇಳ್ತಾ ಇದೆ ಪ್ರಿಯಾಂಕಾ, ಕೇಳ್ತಾ ಇದೆ. ಕೇಳ್ತಾ ಇದೆ ಪ್ರಿಯಾಂಕಾ, ಕೇಳ್ತಾ ಇದೆ. ದೀಪ ಹಾರುವ ಮುಂಚೆ ಹೆಚ್ಚು ಪ್ರಕಾಶ ಬೀಳುತ್ತದೆ, ಅದರಂತೆ ಒಂದು ಆಯುಷು ಮುಗಿದಂತೆ ಕಾಣುತ್ತದೆ. ಲೇ ಲೇ ಶ್ರೀಮಂತರ ಎಂಜಲದ ನಾಯಿ, ನನ್ನ ಆಯುಷ್ಯದ ಬಗ್ಗೆ ಮಾತನಾಡುವೆಯಾ? ಮೊದಲು ನಿನ್ನ ಆಯುಷ ಉಳಿಸುವುದನ್ನು ನೋಡಿಕೋ. ಗಂಡದ ಪುಂಡನೆಂದು ಮಾತನಾಡುವ ಬಂಡ, ನಿನ್ನ ಮಾತು ಮಿತಿ ಮೀರಿತು. ನಿನ್ನ ಸೊಕ್ಕಿಗೆ ತಕ್ಕ ಬುದ್ಧಿ ಕಲಿಸಲೇಬೇಕು. ನೀನು ಸುಮ್ಮನೆ ಹೊರಟು ಹೋದರೆ ಸರಿ,
ಇಲ್ಲದಿದ್ದರೆ ನನ್ನ ಬಂದೂಕು ಮಾತನಾಡುತ್ತದೆ. ಲೇ ಶ್ರೀಮಂತ, ಬಂದೂಕು ಅಂದ ತಕ್ಷಣ ಹೆದರುತ್ತಾನೆ ಎಂದು ತಿಳಿದಿರುವೆಯಾ? ಮೂರ್ಖ, ಹೆದರಿ ಹೋಗಲು ನಿನ್ನಂತ ಬೇಬರ್ಸಿ ಅಲ್ಲ. ಲೇ ಭಿಕಾರಿ ನನ್ನ ಮಗನೇ, ಲೇ ಶಕ್ಕಿನ ಶ್ರೀಮಂತ, ಅಣ್ಣ, ಇಲ್ಲಿಯವರೆಗೂ ಇವನನ್ನು ಸುಮ್ಮನೆ ಬಿಟ್ಟಿದ್ದು ನಿನ್ನ ತಪ್ಪು. ನೋಡು, ಮೊದಲು ಇವನ ಎದೆಗೆ ಗುಂಡು ಹಾರಿಸು. ಲೇ ವಯ್ಯಾರಗಿತ್ತೆ, ನನ್ನ ಎದೆಗೆ ಗುಂಡು ಹಾಕಿಸಿಕೊಳ್ಳಲಿಕ್ಕೆ ನಾನೇನು ಕುರಿಯಲ್ಲ, ಗಂಡು ಹುಲಿ. ಈ ಹುಲಿ 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 ಎಂದು ಬಡಿಸಿದರೆ ಸತ್ತಿರದ ನನ್ನ ಕೈಯಲ್ಲಿ ಹುಲಿ ಹೇಗೆ ಸತ್ತು ಹೋಗಿಲ್ಲ. ಈ ಘಟ ಸರ್ಪಣ ಕೈಯಲ್ಲಿ ಅನುಭವಿಸು ಮಗನೇ. ಲೇ ಶ್ರೀಮಂತ, ಹಾರಿಸು ನಿನ್ನ ಗುಂಡು. ಏಕೆ ಸುಮ್ಮನಾಗಿರುವೆ? ನಿನ್ನಲ್ಲೇ ಗುಂಡಿಗೆ ಇದ್ದರೆ ಹಾರಿಸಲೇ. ಲೇ ಪಾತ್ರಗಿತ್ತೆ, ಇಷ್ಟತನ ಹಾರಾಡ್ತಿದ್ದಿಲ್ಲ, ಈಗೆಲ್ಲಿದೆ ನಿನ್ನ ಪೌರುಷದ ಮಾತುಗಳು? ಲೇ ಮರ್ಯಾದೆಯಿಂದ ಹೇಳುತ್ತೇನೆ, ಬಿಡು ಅವಳ ಕೈಯನ್ನು. ಇಲ್ಲದಿದ್ದರೆ ಹತ್ತಿರ ಬರಬೇಡ. ಹತ್ತಿರ ಬಂದರೆ ಇವಳನ್ನು ಇಲ್ಲೇ ಕೊಂದು ಹಾಕಬೇಕಾಗುತ್ತದೆ. ಲೇ ಶ್ರೀಮಂತ, ಈಗೆಲ್ಲಿದೆ ನಿನ್ನ ಪೌರುಷದ ಮಾತುಗಳು? ನಾನು ಯಾರು ಅನ್ನೋದು ಇನ್ನೂ ನಿನಗೆ ಗೊತ್ತಿಲ್ಲ. ಮುಂದೆ ತಿಳಿಯುತ್ತದೆ ನಾನು ಯಾರೆಂದು. ಈಗ ನಿನ್ನ ಕಣ್ಣು ಮುಂದೆನೆ ಇವಳನ್ನು ಎಳೆದುಕೊಂಡು ಹೋಗುತ್ತೇನೆ. ಅದು ಏನು ಮಾಡಕೊಂತೀಯೋ ಮಾಡಿಕೋ. ನಡೆಯಲೇ ಸೊಕ್ಕಿನ ಹೆಣ್ಣೆ. ಹವಾಮಾನ ಹವಾಮಾನ ಸಾಯಿಸಲಾರದಷ್ಟು ಹವಾಮಾನ. ನನ್ನ ಕಣ್ಣೆದುರಿಗೆ ಇವಳನ್ನು ಎಳೆದುಕೊಂಡು ಹೋಗಿರುವಲ್ಲ. ಕುತ್ತ ಯಾರಿರ್ಬೋದು ಈ ಕತ್ತೆ? ಧನಿಕರೇ, ನೀನೇನು ಯೋಚನೆ ಮಾಡಬೇಡಿ. ಈ ವಿಷಯ ಚಂದ್ರನಿಗೆ ತಿಳಿಸಿ ಅವನಿಂದ ನೀವನಿಗೆ ಸ್ವರ್ಗಲೋಕ ಕಳಿಸಲೇಬೇಕು. ನಿಮ್ಮ ಸೋದರ ಬಗ್ಗೆ ನೀವು ಏನು ಯೋಚನೆ ಮಾಡಬೇಡಿ. ಅವಳ ಬಗ್ಗೆ ನಾನು ವಿಚಾರ ಮಾಡ್ತಿಲ್ಲ ಕಿಲಾರ್. ಅವಳು ಇದ್ದರೂ ಅಷ್ಟೇ, ಸತ್ತರೂ ಅಷ್ಟೇ. ಆದರೆ ನಮ್ಮ ಬಗ್ಗೆ ಇಲ್ಲ ಸಲ್ಲದ ಮಾತನಾಡು ಹೋಗಿರುವಲ್ಲ, ಈ ತಿರ್ಬಾಕಿ ಯಾರಿರ್ಬೋದು? ಅಂದರೆ ನಿಮ್ಮ ತಂಗಿನ್ಗಿಂತ ಅವನ ಮಾತಿಯ ಮುಖ್ಯವಾಗಿದೆಯಾ? ತಂಗಿ ಅವಳೇನು ನನ್ನ ಸ್ವಂತ ತಂಗಿ ಎಂದು ತಿಳಿದಿರುವೆಯಾ? 30 ವರ್ಷಗಳ ಹಿಂದೆ ನರಸಾಪುರದ ನರಸ ಒಬ್ಬ ಭಾರಿ ಶ್ರೀಮಂತ ಇದ್ದ. ಅವಳಿಗೆ ಇವಳು ಒಬ್ಬಳೆ ಮಗಳು ಪ್ರಿಯಾಂಕಾ ಅಂತ. ಅವನ ಹೆಂಡತಿಯ ಶೀಲಗೆಡಿಸಿ ಆ ನರಸನ್ನು ಕೊಲೆ ಮಾಡಿದೆ. ಆ ನರಸನ್ನು ಕೊಲೆ ಮಾಡಿ ಮುಚ್ಚು ಹಾಕಿದೆ. ಆವಾಗ ಏನು ಹೊರ್ಯದ ಈ ಹಸುಗುಸು ಪ್ರಿಯಾಂಕಾ ಅಂತ. ಅವರೆಲ್ಲ ಸರ್ವಾಸ್ತಿಗೆ ನನ್ನ ಹೆಸರಿಗೆ ಮಾಡಿಸಿಕೊಂಡು ಇವಳೇ ನನ್ನ ಸ್ವಂತ ತಂಗಿ ಎಂದು ಬೆಳೆಸಿದ್ದೇನೆ. ಇವಳು ಸತ್ತರು ಅಷ್ಟೇ, ಇದ್ದರು ಅಷ್ಟೇ ಮಿಸ್ಟರ್ ಕಿಲ್ಲರ್. ಹೋ 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 ಹೋ, ಹೀಗೆ ವಿಷಯ. ಹಾಗಾದರೆ ನಮ್ಮ ಮುಂದಿನ ಕೆಲಸವೇನು ಧನಿಕರೇ? ಮೊದಲು ಆ ಚಂದ್ರ ಇಲ್ಲಿದ್ದಾನೆ, ಅವನನ್ನು ಕರೆಸಿಬಿಡು. ಓಕೆ ಧನಿಕರೇ, ಕರೆಸುವೆ. ಹಲೋ, ನಾನು ಚಂದ್ರ, ನಾನು ಕಿಲ್ಲರ್ ಮಾತಾಡ್ತಿರುವನು. ಯಾವನು ಹೊಸದಾಗಿ ರೌಡಿ ಗುಂಡ ಅಂತ ಬಂದಿದ್ದಾನೆ. ಒಂದು ಹುಡುಗಿನನ್ನು ಕಿಡ್ನಾಪ್ ಮಾಡಿಕೊಂಡು ಹೋಗಿದ್ದಾನೆ. ನಿನ್ನೆಲ್ಲ ತಾಕತ್ತು ದಮ್ಮಂತ ಏನಿದ್ದಾರೆ, ಆ ಹುಡುಗಿನನ್ನು ಬಿಡಿಸಿಕೊಂಡು ಬಾ. ಹಾಗೆ ಬೀಬಿ ರೋಡ್ತಾ ಬಂದ ನಿಲ್ಲು. ನಿನ್ನ ಕೇಳಿದಷ್ಟು ಹಣ ಕೊಡುವೆ. ಓಕೆ, ಆಲ್ ರೈಟ್.
ಬನ್ನಿ ಧನಿಕರೇ, ಇನ್ನು ಮುಂದೆ ಯಾವ ಭಯವಿಲ್ಲದೆ ನಮ್ಮ ಕೆಲಸ ಸಾಗುತ್ತದೆ. ಓಕೆ ಕಿಲ್ಲರ್, ನಡೀರಿ ಹೋಗೋಣ. ಬಡ್ಡಿ ಮಕ್ಕಳ ಏನ್ ಖತರ್ನಾಕ್ ಮಕ್ಕಳ ಅದರ ಬಾ ಇವ್ರಿಬ್ಬರು ಅಂತೀನಿ. ಹಾ ಬಾ 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 ಹೋಗ್ರಲೇ ಮಕ್ಕಳ ಹೋಗ್ರಿ. ನಿಮ್ಮ ಕತಿ ಇನ್ನ ಸ್ವಲ್ಪನ್ಯಾಗ ಮುಗಿಯಾಕ ಬಂದೈತಿ. ಅದಕ್ಕೆ ನೋಡ್ರಿ ಈ ಊರಾಗ ಭಾಳ ಮೆರಿಬೇಡ ಅನ್ನದ ಅಂತಾರ್ರಿ ಜನ ಎಲ್ಲ. ಪ್ರಿಯಾಂಕಾ, ಆರ್ಥಿಕ ಒತ್ತಡದಿಂದ ಕುಸಿಯುತ್ತಿರುವ ನಮ್ಮ ಎಷ್ಟೇ ಕಷ್ಟ ನಷ್ಟಗಳು ಬಂದರೂ ಸಹಿಸಿಕೊಂಡು ನಮ್ಮ ಬಡತನದ ಜೀವನ ಸಾಗಿಸುತ್ತಿದ್ದೇವೆ. ನಾನು ಜೈಲಿನ ಕಂಬಿಯಿಂದ ಮುರಿದು ಈ ಥರ ವೇಷಧಾರಿಯಾಗಿ ಬಂದಿರುವೆ. ನನ್ನ ಅಣ್ಣ ಅತ್ತೆಯರನ್ನು ನೋಡಲು ಮನೆಗೆ ಹೋದರೆ ನನ್ನ ಅಣ್ಣ ಅತ್ತೆಯರನ್ನು ನನ್ನ ಗೆಳೆಯ ವಿಜಯನ ಮೇಲೆ ಕಾಮದ ಅಪವಾದವನ್ನು ಹೊರಿಸಿ ನಮ್ಮಣ್ಣನ ತಲೆಗೆ ವಿಷದವನ್ನು ಬೀಜ ಬಿತ್ತಿದ್ದಾರೆ ಆ ನಿಮ್ಮಣ್ಣ ಮತ್ತು ಕಿಲ್ಲರ್. ಇಷ್ಟೆಲ್ಲ ಅವಮಾನ ಸಹಿಸಿಕೊಂಡು ನಾವು ಹೇಗೆ ಬದುಕಬೇಕು ಹೇಳು ಪ್ರಿಯಾಂಕಾ, ಹೇಳು. ಸೂರ್ಯ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ನೀನು ಈ ತರ ಬಂದಿದ್ದಕ್ಕೆ ನಿನ್ನನ್ನು ಗುರಿತಸದೆ ನಾನು ಏನೇನೋ ಬೈದ್ಬಿಟ್ಟೆ. ನೋಡು, ನನ್ನನ್ನು ಕ್ಷಮಿಸಿಬಿಡು. ನಿನ್ನನ್ನು ತುಂಬಾ ಅವಮಾನ ಮಾಡಿಬಿಟ್ಟೆ ಸೂರ್ಯ. ಆಯ್ತು ಪ್ರಿಯಾಂಕಾ, ನನ್ನ ಮನೆತನದ ಮೇಲೆ ಕಣ್ಣು ಹಾಕಿದ, ನಮ್ಮ ಸಂಸಾರದಲ್ಲಿ ಬೆಂಕಿ ಎಂಬ ಬಿರುಗಾಳಿಯನ್ನು ಎಬ್ಬಿಸಿದ ಆ ನನ್ನ ಮಕ್ಕಳಿಗೆ ಒಂದು ಗತಿ ಕಾಣಿಸುವವರೆಗೂ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ. ಸೂರ್ಯ, ನಿಲ್ಲಿಸು. ದಯವಿಟ್ಟು ಆ ಹಠವನ್ನು ನಿಲ್ಲಿಸು. ಮೊದಲೇ ಅವರು ರಾಕ್ಷಸರು. ನೋಡು, ಈ ನಿನ್ನ ಹಠವನ್ನು ನಿಲ್ಲಿಸು. ಅವರಿಂದ ನಿನ್ನ ಪ್ರಾಣಕ್ಕೇನಾದರೂ ಅಪಾಯ ಆದರೆ ನನ್ನಿಂದ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ನೀನೇನು ಚಿಂತಿಸಬೇಡ ಪ್ರಿಯಾಂಕಾ, ಈ ಯುದ್ಧದಲ್ಲಿ ನನಗೆ ಜಯ ಸಿಕ್ಕೇ ಸಿಗುತ್ತದೆ ಅನ್ನುವ ಭರವಸೆ ನನಗಿದೆ. ನನ್ನ ಮೇಲೆ ಮಾಡಿದ ಅನ್ಯಾಯದ ಸೇಡಿನ ಪ್ರತೀಕಾರ ನಾನು ತೀರಿಸಿಕೊಳ್ಳಲೇಬೇಕು. ಈ ಯುದ್ಧದಲ್ಲಿ ನನಗೆ ಜಯ ಸಿಕ್ಕರೆ ಮರಳಿ ಬಂದು ನಿನ್ನ ಕೊರಳಿಗೆ ಕಟ್ಟುವೆ ತಾಳಿ. ಇಲ್ಲದಿದ್ದರೆ ಸೂರ್ಯ, ನೋಡಿ, ಈ ಸಮಾಜ ರಾಕ್ಷಸರನ್ನು ನೀವು ಕೊಲ್ಲಲೇಬೇಕು. ನೋಡಿ, ನೀವು ಜಯಶಾಲಿಯಾಗಿ ಆಗಿ ಬರಲೇಬೇಕು. ಆಗ್ಲಿ ಪ್ರಿಯಾಂಕಾ, ನಿನ್ನಂತ ಒಳ್ಳೆ ನೈವೇದ್ಯ ಸಿಕ್ಕಿದ್ದು ನನ್ನ ಪಾಲಿನ ನೀನೇ ಧ್ರುವತ್ತಾರೆ. ಐ ಲವ್ ಯು ಪ್ರಿಯಾಂಕಾ. ಐ ಲವ್ ಯು ಟು ಸೂರ್ಯ, ಐ ಲವ್ ಯು ಟು. ಪ್ರಿಯಾಂಕಾ, ಯಾರೋ ಈ ಕಡೆ ಬರುತ್ತಿದ್ದಾರೆ. जानकी नायकी नायकी जानकी ಬಾಲನಾಗಿ ಶ್ರೀರಾಮನ ಪ್ರೀತಿ ಜಾನಕಿ ದಿನ ದಿನದ ಬಾಲನಾಗಿ ಸಂಗಿಗೆ ಸಿರಿವಲ್ಲಿಗೆ ಸಂಗಿಗೆ ಸಿರಿವಲ್ಲಿಗೆ ನೀವೊಂದು ಪ್ರಿಯದಾನವೇ
ಪ್ರಿಯಾಂಕಾ, ಈ ಕಡೆ ಯಾರೋ ಬರುತ್ತಿದ್ದಾರೆ. ನೀನು ಸ್ವಲ್ಪ ಬೇಗ ಮರೆಯಾಗು, ಹೋಗು. ಸರಿ ಆಯ್ತು. तू क्या बे कुत्ते? ಈ ಪವಿತ್ರವಾದ ಕನ್ನಡ ತಾಯಿಯ ಉದರದಲ್ಲಿ ಜನಿಸಿ ಕನ್ನಡದಲ್ಲಿ ಮಾತನಾಡಲೇ. ಕನ್ನಡದಲ್ಲಿ ಮಾತನಾಡೋದು ಮೊದಲು ಕಲಿತುಕೋ ಚುತ್ಯ ನನ್ನ ಮಗನೇ. ಲೇ ಕತ್ತೆ, ನನಗೆ ಚುತ್ಯ ನೀವೇ ಮಗನೇ. ನಿಮ್ಮಂತವರ ರುಂಡವನ್ನು ಕತ್ತರಿಸಿ ರಕ್ತವನ್ನು ಕುಡಿದು ಹೋಗುವ ಗಂಡದಿಯ ಪುಂಡ ನಾನು. ಅದಕ್ಕಾಗಿ ಎಚ್ಚರದಿಂದ ಮಾತನಾಡಲೇ ಭಿಕಾರಿ. ನನ್ನನ್ನು ತುಂಡು ತುಂಡಾಗಿ ಕತ್ತರಿಸುವೆಯಾ? ಅದು ನಿನ್ನ ಹುಚ್ಚು ಭ್ರಮೆ. ಈಗ ನಿನ್ನು ಕೆರಳಿಸಿದು ಕಾಳಿಂಗ ಸರ್ಪವನ್ನು. ನಿನ್ನನ್ನು ಕಚ್ಚದೆ ಸುಮ್ಮನೆ ಬಿಡೋದಿಲ್ಲ. ಎಚ್ಚರ ಎಚ್ಚರ ಲೇ, ನನಗೆ ಎಚ್ಚರ ಹೇಳುವ ಕಚಡ ನೀನು. ನೀನು ಬಲು ಎಚ್ಚರ. ಮರ್ಯಾದೆಯಿಂದ ಮಾತನಾಡೋದು ಮೊದಲು ಕಲಿತಿಕೋ. ನೀನಿಂದು ಸತ್ತು ಹೋಗುವ ಕಾಲ ಕೂಡಿ ಬಂದಂತೆ ಕಾಣುತ್ತದೆ. ನೀನಿಂದು ಸತ್ತು ಸ್ವರ್ಗ ಸೇರಿಬಿಡು. ಲೇ ಮರಿ, ನಾನು ಹುಟ್ಟುವಾಗಲೇ ಸಾವನ್ನು ಬೆನ್ನ ಹಿಂದೆ ಕಟ್ಟಿಕೊಂಡು ಹುಟ್ಟಿದವನು. ನಿನ್ನಂತ ಹೇಡಿ ಗಂಡಸರಿಗೆ ಹೆದರುತ್ತಾನೆಂದು ತಿಳಿದಿರುವೆಯಾ? ನೀನು ಪಿಸ್ತೂಲು ಎತ್ತಿದರೆ ಮಾತ್ರಕ್ಕೆ ಹೆದರುತ್ತಾನೆಂದು ತಿಳಿದಿರುವೆಯಾ? ಅದು ನಿನ್ನ ಹುಚ್ಚು ಭ್ರಮೆ. ನಿನ್ನಲ್ಲಿ ತಾಕತ್ತಿದ್ದರೆ ನಿನ್ನ ತಾಕತ್ತಿಗೆ ಒಂದು ಗತಿ ಕಾಣಿಸಬೇಕಾಗುತ್ತದೆ. ಬಲು ಎಚ್ಚರ. ಇವನು ಬರೇ ಸೂರ್ಯ ಅಲ್ಲ, ದಿನ ಬೆಳಗಾದರೆ ಉದಿಯುವ ಸೂರ್ಯ ಅಂತ ತಿಳಿದುಕೋ. ನನ್ನ ತಾಕತ್ತಿಗೆ ಸವಾಲು ಹಾಕಿದರೆ ನಿನ್ನನ್ನು ಜಾಡಿಸಿ ಹೊದ್ದು ನಿನ್ನಂತ ಕಚಡ ನನ್ನ ಮಕ್ಕಳನ್ನು ಕೊಚ್ಚಿ ಹಾಕಿ ಹೆಡ ಎತ್ತಿ ತಿರುಗುವ ಘಟ ಸರ್ಪ ನಾನಾಗುವೆ. ಬಲು ಹುಷಾರ್. ಘಟ ಸರ್ಪ? ನೀನು ಘಟ ಸರ್ಪವಾದರೆ ನಾನು ಗರಡನಾಗಿ ನಿನ್ನನ್ನು ಇಲ್ಲಿಗೆ ಕೊಂದು ಗಗನಕ್ಕೆ ಪಾರ್ಸಾಲು ಮಾಡಬೇಕಾಗುತ್ತದೆ. ಸುಮ್ಮನೆ ನನ್ನ ದಾರಿಗೆ ಅಡ್ಡ ಬರದೆ ಇಲ್ಲಿಂದ ಕಣ್ಣು ಮರೆಯಾದರೆ ಸರಿ, ಇಲ್ಲವಾದರೆ ನಿನಗೆ ಗಗನವೇ ಸರಿಯಾದ ದಾರಿ. ಗಗನಕ್ಕೆ ಲೇ, ನನ್ನನ್ನೇ ಗಗನಕ್ಕೆ ಕಳಿಸುವ ಮಗನೇ. ದೇಕೋ ಮೊದಲು ನಾನು ಕಳಿಸುವೆ, ಅನಿಭೋಗಿಸಿಕೋ ಮಗನೇ. ಸೂರ್ಯ, ಇದೇನು ಬಿಡಿ ಕೈ. ಪ್ರಿಯಾಂಕಾ, ಚಂದ್ರ ಬಿಡಪ್ಪ ಪಿಸ್ತೂಲನ್ನು. ಸೂರ್ಯ, ಬಿಡು ಅವನನ್ನು. ಅವನು ಬೇರೆ ಯಾರು ಅಲ್ಲ, ನಮ್ಮ ಹೊಡ ಹುಟ್ಟಿದ ತಮ್ಮ ಚಂದ್ರ.
ನಮ್ಮ ತಮ್ಮ ಚಂದ್ರ. ಇಲ್ಲ, ನೀವು ಸುಳ್ಳು ಹೇಳುತ್ತಿದ್ದೀರಾ. ನಾನು ಈಗ ಇವನನ್ನು ಕೊಂದು ಹಾಕಲೇಬೇಕು. ಕೊಲ್ಲಪ್ಪ ಕೊಲ್ಲು, ಯಾಕೆಂದ್ರೆ ನಿನ್ನ ಮನೆಯಲ್ಲಿ ಇಳಿಸುಕುಡಿಯ ರಕ್ತ ಇದೆಯಲ್ಲ, ಅದಕ್ಕೆ ಚಂದ್ರ. ನಾನು ಹೇಳುತ್ತಿದ್ದೇನಲ್ಲ, ನಿನಗೆ ಇನ್ನು ಇಬ್ಬರು ಅಣ್ಣಂದಿರು ಇದ್ದಾರೆ ಅಂತ, ಅವರೇ ಇಬ್ಬರೊಬ್ಬರು. ಇವನು ನಿನ್ನ ಹಿರಿಯ ಅಣ್ಣ ಶಿವಣ್ಣ ಅಂತ, ಇವನು ನಿನ್ನ ಎರಡನೇ ಅಣ್ಣ ಸೂರ್ಯ ಅಂತ. ಅಜ್ಜ, ಇದೇನು ಹೇಳುತ್ತಿರುವೆ? ಇದು ನಿಜವೇ ಅಜ್ಜ? ಇದನ್ನು ನಾನು ನಂಬಲೆ. ಅಜ್ಜ, ನೀವು ನನಗೆ ಸುಳ್ಳು ಹೇಳ್ತಾ ಇದ್ದೀರಾ. ಇವರು ನಿಜವಾಗ್ಲೂ ನನ್ನ ಅಣ್ಣಂದ್ರೆ? ಹೇಳು ಅಣ್ಣ, ಹೇಳು. ಹೌದಪ್ಪ ಚಂದ್ರ, ಹೌದು. 30 ವರ್ಷಗಳ ಹಿಂದೆ ನೀನು ಇನ್ನ ಹಸುಗೂಸು. ಒಂದು ದಿನ ದುರ್ಗಮ್ಮನ ಜಾತ್ರೆಯಲ್ಲಿ ಕರೆದುಕೊಂಡು ಹೋಗಿದ್ದರು. ಆ ಜಾತ್ರೆಯಲ್ಲಿ ಯಾರೋ ದ್ರೋಹಿಗಳು ನಮ್ಮ ತಂದೆ ತಾಯಿಗಳನ್ನು ಕೊಲೆ ಮಾಡಿದರು. ಆವಾಗ ನಿನ್ನನ್ನು ಕೊಲ್ಲುತ್ತಾರಂತ ತಿಳಿದು ಆ ಸಿದ್ದರಾಮಜ್ಜನೇ ಇಲ್ಲಿವರೆಗೂ ನಿನಗೆ ಕಾಡಿಗೆ ಹೋಗಿ ಸಾಕಿದ್ದಾನೆ. ನಿನ್ನ ಕೈಯಲ್ಲಿ ನಮ್ಮ ತಂದೆ ತಾಯಿ ಹಾಕಿಸಿದ ಅಚ್ಚ ಇದೆ, ನೋಡಿಕೋ. ಸೂರ್ಯ, ನೀನು ಸಹ ತೋರಿಸಪ್ಪ. ಅಣ್ಣ ಚಂದ್ರ, ಇಂದು ನಿನ್ನನ್ನು ಕೊಲೆ ಮಾಡಿ ಮಹಾಪಾಪಿ ಆಗಿಬಿಡುತ್ತಿದ್ದೆ. ಇಲ್ಲಣ್ಣ, ಇಲ್ಲ. ಇಂದು ನಿನ್ನನ್ನು ಕೊಲೆ ಮಾಡಿ ನಾನು ಮಹಾಪಾಪಿ ಆಗುತ್ತಿದ್ದೆ. ಇಲ್ಲ ತಮ್ಮ, ಇಲ್ಲ. ಇಂದು ನಿನ್ನನ್ನು ಕೊಲೆ ಮಾಡಿ ಮಹಾಪಾಪಿ ಆಗಿಬಿಡುತ್ತಿದ್ದೆ. ಹೇಳು ಸಿದ್ದರಾಮಜ್ಜ, ನನ್ನ ಅಣ್ಣಂದ್ರು ಸಿಕ್ಕ ಮೇಲೆ ನನ್ನ ತಂದೆ ತಾಯಿಗಳನ್ನು ಕೊಲೆ ಮಾಡಿದ ಕೊಲೆಗಾರ ಯಾರೆಂದು ಹೇಳುತ್ತೇನೆ ಎಂದು ಹೇಳಿದ್ಯಲ್ಲ, ಆ ಕೊಲೆಗಾರ ಯಾರೆಂದು ಹೇಳು. ಹೇಳು ಸಿದ್ದರಾಮಜ್ಜ, ಹೇಳು. ಹೇಳು ಸಿದ್ದರಾಮ ಅಜ್ಜ, ಹೇಳು. ಅವನೆಂತ ಪುಂಡ ಪುಡಾರಿ ಆಗಿದ್ದರೂ ಸರಿ, ಅವನನ್ನು ಒದ್ದು ಹೊರಗೆ ಎಳೆ ತಂದು ಅವನ ರಕ್ತವನ್ನು ಕುಡಿದು ಅವನ ಮಾಂಸದ ಮುದ್ದೆಯನ್ನು ನನ್ನ ತಂದೆ ತಾಯಿಯ ಸಮಾಧಿಗೆ ನೈವೇದ್ಯ ಇಡುತ್ತೇನೆ. ನಾನು ನಮ್ಮಪ್ಪನ ಮಗನೇ ಅಲ್ಲ. ಹೇಳುವ ಜಾವನ ಯಾರೆಂದು. ಸಿದ್ದರಾಮಜ್ಜ, ಹೇಳಿಬಿಡು. ಈಗ ನಮ್ಮ ತಮ್ಮಂದಿರು ಸೇಡಿಟ್ಟ ಸಿಂಹಗಳು ಒಂದೇ ಸವನನೆ ಆತುರಿಸುತ್ತಿದ್ದಾರೆ ಆ ಕೊಲೆಗಾರನ ಕತ್ತರಿಸಿ ಹಾಕಲು. ಹೇಳುತ್ತೇನೆ ಕೇಳ್ರಪ್ಪ. ಪ್ರಿಯಾಂಕಾ ಪಾಪ, ನಿನ್ನ ತಂದೆ ತಾಯಿಗಳು ಈ ಊರಿನ ಭಾರಿ ಅಗರ್ಭ ಶ್ರೀಮಂತರು. ನಿಮ್ಮ ಮನೆಯಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದ ಆ ಪಾಪಿ ನಿನ್ನ ತಾಯಿಯನ್ನು ಕೊಲೆ ಮಾಡಿ ನಿಮ್ಮೆಲ್ಲ ಸಿರಿ ಸಂಪತ್ತನ್ನು ಎತ್ತಿ ಹಾಕಿದ. ನಿನ್ನನ್ನು ಸ್ವಂತ ತಂಗಿಯಂತೆ ಬೆಳೆಸಿದ ಆ ಪಾಪಿ ಅವನು ಈಗ 20 ಹಳ್ಳಿಗೆ ನಾನೇ ಶ್ರೀಮಂತನೆಂದು ಮರೆಯುತ್ತಿದ್ದಾನೆ. ಬೇರೆ ಯಾರು ಅಲ್ಲ, ಅದೇ ಆ ಶ್ರೀಮಂತ ಥ್ರಿಲ್ಲರ್. ಶ್ರೀಮಂತ ಥ್ರಿಲ್ಲರ್. ಇಲ್ಲ, ಇದು ಸುಳ್ಳು. ಥ್ರಿಲ್ಲರ್ ನಾನಲ್ಲ, ನಾನು ನಂಬುವುದಿಲ್ಲ. ಇದೆಲ್ಲ ಸುಳ್ಳು. ಇಲ್ಲಮ್ಮ, ನಾನು ಏಕೆ ಸುಳ್ಳು ಹೇಳಿನಿ? ಅಷ್ಟೇ ಅಲ್ಲ, ನಿನ್ನ ಮಗಳನ್ನು ನಾನೇಕೆ ಸುಳ್ಳು ಹೇಳಿನಿ? ನಿನ್ನ ಮಗಳನ್ನು ಸೀಲೆಗಡಿಸಿ ಕೊಂದು ಹಾಕಿದ್ದಾನ ಆ ಪಾಪಿ. ಲೇ ಶ್ರೀಮಂತ ಥ್ರಿಲ್ಲರ್, ಅಂದು ನನ್ನ ಕೈಯಿಂದ ಬದುಕಿಕೊಂಡು ಹೋಗಿರುವಿ ಆ ಮಗನೇ. ಹೋಗಿತ್ತಲೇ ನಿನ್ನ ಜೀವ. ಲೇ ಕಪಟ ಶ್ರೀಮಂತ, ಇಂದು ನನ್ನ ನಿನ್ನ ಸೇಡಿನ ಯುದ್ಧ ಪ್ರಾರಂಭವಾಯಿತು. ಈಗಲೇ ನಿನ್ನ ಹತ್ತಿರ ಬರುವೆ. ನಿನ್ನ ರಕ್ತವನ್ನು ಹೀರಿ ಘಟಘಟನೆ ಕುಡಿದು ಹಸಿದ ಹೆಬ್ಬುಲಿಯಾಗಿ ಬಡವರ ಹಣದ ಜನಕಾರದಿಂದ ಅಣ್ಣ, ಬಡವರ ಹಣದ ದಬ್ಬಾಕೆಯಿಂದ ಎದೆ ಉಪ್ಪಿಸಿ ಮೆರೆಯುತ್ತಿದ್ದಾನಲ್ಲ ಆ ಮದವೇರಿದ ಮದ್ದಾನಿಯನ್ನು ನಾನು ಯಾವ ತರ ಭೇಟಿ ಆಡಬೇಕು ಹೇಳು ಅಣ್ಣ, ಬರುತ್ತೇನೆ. ಲೇ ಶ್ರೀಮಂತ, ಇಲ್ಲಿವರೆಗೂ ಅನ್ಯಾಯ ಧರ್ಮದಿಂದ ಮೆರೆಯುತ್ತಿದ್ದ ನಿನಗೆ ಈಗ ನಮ್ಮ ತಮ್ಮಂದಿರು 2 ಜೋಡಿ ಹುಲಿಗಳಾಗಿ, ಬಂಡ ಶ್ರೀಮಂತರಿಗೆ ಮಿಂಡ ಹುಲಿಗಳಾಗಿ ಹರಿದು ತಿನ್ನಲು ಬರುತ್ತಿದ್ದಾರೆ ನನ್ನ 2 ಜೋಡಿ ಸಿಂಹಗಳು. ಬನ್ನಿ ನಾವು ಹೋಗೋಣ.
ಹೌದು, ಅಂತ ರಾಕ್ಷಸರು ಭೂಮಿ ಮೇಲೆ ಬದುಕಿರಬಾರದು. ನಡಿರಿ ಹೋಗೋಣ. ಲೇ ಶಿವ, ಹೇಳು ಆಡಿನ ತಮ್ಮೆಂದರು ಎಲ್ಲಿದ್ದಾರಂತ ಹೇಳು. ಇಲ್ಲದಿದ್ದರೆ ಈಗಲೇ ನಿನ್ನ ಸುಟ್ಟಾಕ್ಬಿಡ್ತಾನೆ. ಹೇಳಲೇ. ಲೇ ಶ್ರೀಮಂತ ಥ್ರಿಲ್ಲರ್, ಹೇಡಿ ಅಂತೆ ನಮ್ಮನ್ನು ಕಟ್ಟು ಹಾಕಿ ಈ ರೀತಿ ಹೊಡೆತಿರಲ್ಲ, ಹೇಸಿಗೆ ಬೇಡವೇ ಈ ನಿನ್ನ ಜನ್ಮಕ್ಕೆ? ಜೋಡಿ ಸಿಂಹಗಳು ಲಕ್ಷಾನು ಲಕ್ಷ ಸಿಂಹಗಳನ್ನು ಕೊಲೆ ಮಾಡಿ ಹರಿದು ಉಪ್ಪಿ ಮಾಡಿ ತಿಪ್ಪಿಗೆ ಬೀಸಾಕಿದ್ದಾರೆ ಅಂದಾಗ ಇನ್ನು ಉಳಿದ ನಿಮ್ಮನ್ನು ಸಹ ಯಮನ ಲೋಕ ಕಳಿಸಬಹುದೇ? ನನ್ನ ಮುಖ್ಯ ಗುರಿ ಅನುಭವಿಸಬೇಕು. ಅಯ್ಯೋ ಅಮ್ಮ, ಅಯ್ಯೋ ಅಪ್ಪ. ಸಾವುಕಾರ, ಹಿಂದೆ ನಿನಗೆ ಮಾಡಿದ ಅನ್ಯಾಯವನ್ನು ಮಾಡಿಲ್ಲದರೆ ಈಗ ಈ ರೀತಿ ಕಟ್ಟಿ ಚಿತ್ರ ಹಿಂಸೆಯನ್ನು ಕೊಡ್ತೀವಿಯಲ್ಲ, ಆ ಸೂರ್ಯಚಂದ್ರ ಬಂದರೆ ನಿನ್ನ ತುಂಡು ತುಂಡಾಗಿ ಕತ್ತರಿಸಿ ಹಾಕುವ ಬಿಡಲಾರದು. ಇವರ ತಂದೆ ತಾಯಿಯನ್ನು ನಾನು ಕೊಲೆ ಮಾಡಿದ ವಿಷಯ ಇಲ್ಲಿವರೆಗೂ ಈ ಬಡ್ಡಿಯ ಮಕ್ಕಳಿಗೆ ಗೊತ್ತಿರಲಿಲ್ಲ. ಈಗ ನೀನು ಬಂದ ತಿಳಿಸಿದ ಕಾರಣ ಈ ರೀತಿ ಕಲ್ಲೋಲ ಆಗುತ್ತದೆ. ನಿಮ್ಮೆಲ್ಲರ ಪರಿಸ್ಥಿತಿ ಅನುಭವಿಸಲೇ ಮಗನೇ. ಅಯ್ಯೋ ಅಮ್ಮ, ಹೇಡಿ ಅಂತೆ ನಮ್ಮನ್ನು ಕಟ್ಟು ಹಾಕಿ ಈ ರೀತಿ ಚಿತ್ರಹಿಂಸ ಕೊಡುತ್ತಿರಲ್ಲ, ಸ್ವಲ್ಪ ಆದ್ರೂ ನಾಚಿಕೆ ಬೇಡವೇ ನಿನ್ನ ಈ ಹೇಸಿಗೆ ಜನ್ಮಕ್ಕೆ? ಮುಚ್ಚಲೇ ನಿನ್ನ ಬಾಯಿನ. ನಿನ್ನಲ್ಲಿ ದಮ್ಮಿದ್ದರೆ ನಮಗೆ ಕಟ್ಟಿದ ಹಗ್ಗವನ್ನು ಬಿಚ್ಚಿ ಮಾತನಾಡಲೇ ಮಗನೇ, ಅಂದಾಗ ತಿಳಿಯುತ್ತದೆ ನಿನ್ನ ಈ ಸೂರತನ. ನನ್ನ ಸೂರತ್ತನಿಗೆ ಸವಾಲು ಹಾಕಿದೆ ಕುಣ್ಣೆ. ಹಾಗಾದರೆ ನಿನ್ನ ಕಣ್ಣೆದುರಿಗೆ ಗೊಂಬೆ ನಿನ್ನ ಹೆಂಡತಿಯ ಶೀಲಹರಣ ಮಾಡುತ್ತೇನೆ. ನಿನ್ನ ತಮ್ಮೆದುರು ದಮ್ಮಿದರೆ ಬಂದು ಕಾಪಾಡಿಕೊಳ್ಳಲಿ ಈ ನಿನ್ನ ಹೆಂಡತಿಯ ಶೀಲವನ್ನು. ಬಿಚ್ಚಿ ಬಿಡಲೇ ಈ ಹಣ್ಣನ್ನು. ನನ್ನ ಮನ ಬಂದಂತೆ ಹಾರುತ್ತಿರುವೆ ಇವಳ ಸೌಂದರ್ಯವನ್ನು. ರೇಖಾ, ನಿಮ್ಮೆಲ್ಲರ ಜೀವಂತವಾಗಿ ಉಳಿಯಬೇಕಂದರೆ ನಿನ್ನ ಸಿರೆಯನ್ನು ನೀರಿಗೆ ನೀನೇ ಸುಮ್ಮನೆ ಹಾಸು ಸರ್ವಾಸು. ಇಲ್ಲದಿದ್ದರೆ ಬಲಾತ್ಕಾರದಿಂದ ನಿನ್ನನ್ನು ಹಾಳು ಮಾಡಬೇಕಾಗುತ್ತದೆ. ಎಚ್ಚರ. ಬಾಯಿ ಮುಚ್ಚು. ನಾಚಿಕೆ ಆಗಬೇಕು ಈ ನಿನ್ನ ಏಸಿಯ ಕೆಲಸಕ್ಕೆ. ನಾಚಿಕೆ? ರೇಖಾ, ನಾಚಿಕವೆನ್ನುವ 3 ಅಕ್ಷರ ಅದು ಈ ಶ್ರೀಮಂತ ಥ್ರಿಲ್ಲರ್ ಬಾಳಿನಲ್ಲಿ
ನಾಚಿಕೆನೇ ಇಲ್ಲ. ಬರೋದಿಲ್ಲದಿರುವಾಗ ಹಠ ಮಾಡಿ ಘಟಕ್ಕಿಲ್ಲು ಕಾಡಬೇಡ. ಬೇಗನೆ ಒಪ್ಪಿಕೋ. ಲೇ ಶ್ರೀಮಂತ ಕಿಲ್ಲರ್, ನಿಲ್ಲಿಸು ಈ ನಿನ್ನ ದುರಂಕಾರದ ದರ್ಪವನ್ನು. ಹೂ ನಾಲಾಯಕ್, ಮರ್ಯಾದೆಯಿಂದ ನಿನ್ನ ಸೋದರಿ ಸಮಳಾದ ನನ್ನ ಸತಿಯೊಂದಿಗೆ ಕ್ಷಮೆ ಕೇಳಿ ನಿನ್ನ ಪ್ರಾಣ ಉಳಿಸಿಕೋ. ಕ್ಷಮೆ? ಏನು? ಒಂದೇ ಗುಂಡೆಟಿಗೆ ನಿಮ್ಮೆಲ್ಲರ ಪ್ರಾಣವನ್ನು ಯಮನ ಸನ್ನಿಧಿಗೆ ಅರ್ಪಿಸುವೆ. ನಾನು ನಿನ್ನಲ್ಲಿ ಕ್ಷಮೆ ಕೇಳಬೇಕ? ಸಾಧು ಯಾವತ್ತೂ ಸಾಧ್ಯವಿಲ್ಲ. ಲೇ ಜಗಪತಿ, ಜನರ ಹೋದ್ರಿ ಅಪ್ಪ, ನಮ್ಮ ಪ್ರಾಣ ಹೊಕ್ಕೈತಿ. ಲೇ ಜಗಪತಿ, ಏನಲ್ಲೇ ಮಗನೇ, ಸರಿಯಾಗಿ ಏನಂತ ಬಿಡ್ಸೇಳು. ಅಲ್ರಿ ಜನರ, ಆ ಸೂರ್ಯ ಮತ್ತು ಆ ಕಿಲ್ಲರ ನಮ್ಮ ಕಿಲ್ಲರನ್ನು ಕೊಲೆ ಮಾಡ್ಬಿಟ್ಟಾರ್ರಿ ಅಪ್ಪ. ಬಂದೂಕ್ ಹಿಡ್ಕೊಂಡ ಸೂರ್ಯ ಇತ್ತಗ ಬರೋಂತಾರ್ರಿ. ಮುತ್ತಲೆ ಬಾಯಿನ ಕತ್ತೆ, ನಮ್ಮನ್ನು ಯಾರಪ್ಪನಿಂದಲೂ ಸಾಧ್ಯವಿಲ್ಲ ಮಗನೇ. ಲೇ ಸೂರ್ಯಚಂದ್ರ ಬಚ್ಚಗಳ, ನನ್ನ ಬಲಗೈ ಬಂಡ ಕಿಲ್ಲರನ್ನು ಕೊಲೆ ಮಾಡಿದೀಯ ಮಗನೇ. ಮಲಗಿದ ಗಡ್ಡ ಸರ್ಪಕ್ಕೆ ಯಾರ ಗಾಯ ಮಾಡಿ ಇನ್ನು ಉಳಿಯಲಾರದು ನಿಮ್ಮಿಬ್ಬರ ಜೀವನ. ಲೇ ಬಚ್ಚ, ಶೇಡು ಶೇಡು ಎನ್ನುತ್ತಿರುವ 2 ಅಕ್ಷರವನ್ನು ನನ್ನ ತಲೆಯಲ್ಲಿ ತುಂಬಿಟ್ಟುಕೊಂಡು ನಿನ್ನನ್ನೇ ಹುಡುಕಾಡುತ್ತಿದ್ದೆ. ಅವತ್ತ ನೀನು ನನಗೆ ಗೊತ್ತಾಗಿದ್ದರೆ ಅಲ್ಲೇ ನಿನ್ನನ್ನು ಶಿವನ ಪಾದಕ್ಕೆ ಸೇರಿಸಿ ಬಿಡುತ್ತಿದ್ದೆ. ನನ್ನ ತಂದೆ ತಾಯಿಗಳನ್ನು ಕೊಂದು ಇಲ್ಲಿಯವರೆಗೂ ಮಾಡಬಾರದು ಅನ್ಯಾಯವನ್ನು ಮಾಡಿ ಈಗ ನನ್ನ ಅಣ್ಣ ಅತ್ತಿಯರನ್ನು ಈ ರೀತಿ ಕಟ್ಟಿ ಹಾಕಿ ಹೊಡುತ್ತಿರುವೆಲ್ಲ, ಇನ್ನು ಉಳಿಯಲಾರುವುದು ಈ ನಿನ್ನ ಪ್ರಾಣ. ಎಚ್ಚರ. ಲೇ ತಿರ್ಲಾರ್, ಆ ಪ್ರಿಯಾಂಕೆಯನ್ನು ನೀನು ಸ್ವಂತ ತಂಗಿ ಎಂದು ತಿಳಿದುಕೊಂಡಿರುವೆಯಾ? ಅವರು ತಂದೆ ನರಸಾಪುರ ನರಸೆಯನ್ನು ಕೊಲೆ ಮಾಡಿ ಅವರೆಲ್ಲ ಆಸ್ತಿಯನ್ನು ಎತ್ತು ಹಾಕಿ ಅವರಿಗೆ ಅಣ್ಣನಂತೆ ಅಭಿನಯ ಮಾಡುತ್ತೇನಲೇ ಕತ್ತೆ. ಯಪ್ಪ ಸೂರ್ಯ ಚಂದ್ರಪ್ಪ, ನಿಮ್ಮಿಬ್ಬರಿ ಕಾಲಿಗೆ ಬಿದ್ದು ಬಿಡ್ಕೋತೀನಿ ರೋ ಯಪ್ಪ. ಯಾಕಂದ್ರ ನನ್ನ ಮಗಳ ಪರದೇಶಿ ಆಕೈತೋ ಯಪ್ಪ. ಈ ಮಗ ಅದನಲ್ರಿ, ಈ ಮಗ ನನ್ನ ಮುಂದೆ ಕಸ 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 ಕಡ್ದು ಹೋಗದ್ರಿ. ಮಗನೇ, ಉಂಡವರಿಗೆ ಜಂತಿ ಅನ್ಸಿದೆ ನನ್ನ ಮಗನೇ. ನನಗೆ ಮೋಸ ಮಾಡಿದೆಯಲ್ಲ. ಲೇ ಶ್ರೀಮಂತ ತಿರ್ಲರ್, ಬೇಗ ಸಿದ್ಧನಾಗು, ಸತ್ತ ಸ್ವರ್ಗ ಸೇರಲು. ನೆನೆಸಿಕೋ ನಿನ್ನ ಮನೆ ದೇವರನ್ನು. ನಿಲ್ಲು ಚಂದ್ರಣ್ಣ, ನಿಲ್ಲು. ನನ್ನ ತಂದೆ ತಾಯಿ ಕೊಲೆ ಮಾಡಿದ ಆ ಪಾಪಿಯ ರಕ್ತ ನಾನು ನೋಡಲೇಬೇಕು. ನಿಲ್ಲು. ನಿಲ್ಲು ಪ್ರಿಯಾಂಕಾ, ಮೊದಲು ನಮ್ಮ ಸೇಡು ತೀರಬೇಕು. ಇವನನ್ನು ನಾನು ಕೊಲೆ ಮಾಡಲೇಬೇಕು. ಜಗಪತಿ, ಬಿಚ್ಚು ಅಣ್ಣ ಅತ್ತಿಯರ ಹಗ್ಗವನ್ನು.
ಸೂರ್ಯ, ಚಂದ್ರ, ಇಲ್ಲಿವರೆಗೂ ನಾನು ಮಾಡಬಾರದ ಅನ್ಯಾಯವನ್ನು ಮಾಡಿದ್ದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಲೇ ಶ್ರೀಮಂತ ತಿಲ್ಲರ್, ನೀನು ಸತ್ತಾಗಲೇ ಜೋಡಿಟ್ಟ ಸಿಂಹಗಳಿಗೆ ಸಾರ್ಥಕವಾಗೋದು. ಅಣ್ಣ, ಎತ್ತು ಈ ನನ್ನ ಮಗನನ್ನು. ಶಂಭೋ ಹರ ಹರ ಮಹಾದೇವ.